ಭಾಳ ತಂಪೈತಿ ಮಾಡಕ್ಕೆ ಹೋಗ್ಬಿಡುವ ಆಮೇಲೆ ಮಾಡಂತೆ ಸ್ವಲ್ಪ ಐತೆ ಭಾಳ ಈಗ ತಂಪು ಮಾಡೈತಿ ಬಿಸಿಲು ಬೀಳ್ತೈತಿ ಅವಾಗ ಮಾಡಕ್ಕೆ ಬಂದು ಯಾಕೆ ಸ್ವಲ್ಪ ನಾಳೆ ಬಾರವ ಭಾಳ ತಂಪೈತಿ ಈಗ ಮುಂದೆ ಹೋಗ್ತೈತ್ರಿ ಇನ್ನೊಂದು ಸ್ವಲ್ಪ ಐತೆ ಇಲ್ಲಿ ಹೇಳ ಏನು ತಂಪಲ್ಲಿಲ್ಲ ಬಿಸಿಲಿಲ್ಲ ಹಂಗೆ ಕೆಲಸ ಮಾಡೇ ಮಾಡುದ ಇಲ್ಲ ಅದಷ್ಟೇ ಐತೆ ಮುಗಿಸಿ ಬರ್ತೀವಿ ಅಂದ್ರೂ ಸ್ವಲ್ಪ ಬಿಸಿಲು ಬಿದ್ದಾಗ ಮಾಡಬೇಕು ಈಗ ಬಂದ್ಕೊಂಡು ಬಾಳ್ತೈತಪ್ಪ ಕೂಡ ಇಲ್ಲ ಈಗ ಕೂಡ ಹೆಸರು ಕೂಡ ಏನು ಮಾಡಿ ಮತ್ತು ಮನೆಯಿಂದ ಯಾರು ಹಿಡಿದೆ ಅಂತ ರೊಕ್ಕ ಅಡ್ಚಿ ಐತೆ ನಿಂಗೆ ಇಲ್ಲರಿ ಸ್ವಲ್ಪ ರೊಕ್ಕದ ಅಡಚಣೆ ಇರೋಣ 2 ಮನೆ ಜಾಸ್ತಿ ಇದೆ ಹೌದು ಮತ್ತು ನಾಯಿ ಹೆಚ್ಚು ಮಾಡಲಿಲ್ಲ ಇಲ್ಲ ನಡೀತೈತಿ 2 ಮನೆ ಹಿಡಿದಿಲ್ಲ ಅಷ್ಟು ಮಾಡ್ತೀವಿ ಮತ್ತು ಮನ್ಯಾಗೂ ಹೆಚ್ಚು ಹೊರಗೂ ಹೆಚ್ಚು ನಿಂಗೆ ತಲೆ ನೋವು ನಿಂಗೆ ನಡೀತೈತಿ ನಮ್ಮ ಮನ್ಯಾಗ ಮಗ ಮದುವೆ ಒಂದು ಸ್ವಲ್ಪ ಸಹಾಯ ಮಾಡ್ತಾರೆ ಅವ್ರಿಗೆ ನಡೀತೈತಿ ಮತ್ತು ಮಗ ಏನು ಕಲಿತಾ ನಿಂಗೆ ಇಲ್ಲ ಡಿಗ್ರಿ ಮಾಡ್ಕೊಂಡು ಡಿಗ್ರಿ ಮಾಡತ್ತಾನೆ ಒಂದು ನಿಮಿಷ ಫೋನ್ ಬರೋದೈತಿ ಹಲೋ ಹಾಂ ನಮಸ್ತೆ ರಾಣಿ ಹೇಳಿ ಈಗ ನಾವು ಕಳಿಸ್ತೀನಿ ಅವ್ನು ಕಾಲೇಜಿಗೆ ಹಾಂ ಹೌದೇನ್ರಿ ನನಗೇನು ಗೊತ್ತಿದ್ರಿ ಅದು ನೋಡ್ರಿ ನಾಳೆ ಬರ್ತೀನಿ ರೀ ಹಾಂ ಎಷ್ಟು ಹೊತ್ತಿದ್ರಿ ಹಾಂ ಆಯ್ತು ದಿನ ಹಾಂ ನಮಸ್ತೆ ರೀ ನೋಡಿ ಈಗ ನನ್ನ ಮಗಂದು ಕಾಲೇಜ್ ಹೋಗಿಂದ ಕಾಲ್ ಬಂತು ನಾವು ದಿನ ಕಳಿಸ್ತೇವೆ ಅವ್ಗೆ ಆಮೇಲೆ ಹೊಂಟಾನೆ ಏನೋ ಗೊತ್ತಿಲ್ಲ ಅಲ್ಲಿ ಅಟೆಂಡೆನ್ಸ್ ಇಲ್ಲ ಕಾಲ್ ಮಾಡಿದ್ವಿ ಅಂದ್ರೆ ನಿಮ್ಮ ಮಗನಿಗೆ ಹೆಸರು ಏನೈತಿ ಪಾರ್ಥ ಆಯ್ತು ಮತ್ತು ನಾಳೆ ಕರ್ಕೊಂಬರಿ ಮಗನ ನೋಡಿನೂ ಅಕಸ್ಮಾತ್ ಓದೋರಿದ್ರೆ ಅವ್ರಿಗೆಲ್ಲ ಓದಿಸ್ಬೇಕು ಪ್ರೋತ್ಸಾಹ ಮಾಡಬೇಕು ಅವ್ರನ್ನ ನಾಳೆ ವಿಚಾರಿಸ್ತೀನಿ ಕೇಳ್ತೀನಿ ಅಕಸ್ಮಾತ್ ನಾವು ಓದಿ ಕಳಿಸಿ ನಮ್ಗೆ ಇದೆ ಯಾರೋ ಪರಿಚಯ ಇದ್ರು ಮ್ಯಾನೇಜ್ಮೆಂಟ್ ಮಾತಾಡಿ ನೋಡ್ತೀನಿ ನನಗೂ ಒಂದಷ್ಟು ಮಂದಿ ಗೊತ್ತಿರೋರು ನಂತರ ಎಷ್ಟು ಹಾಕಿದ್ರೆ ನೀನು ನಾಶ ಮಾಡ್ತೀನಿ ಹಾಂ ಮತ್ತು ವಿದ್ಯೆದನ್ನ ಎಲ್ಲ ಹಾಕೈತಿ ನೋಡಿದ್ರೆ ನಿಮ್ಗೆ ಸಹಾಯ ಮಾಡ್ತೀನಿ ಹಾಂ ಆಯ್ತು ಹಂಗೆ ಹೋಗ್ತೀನಿ ನಾನು ನಾಳೆ ಬರುವಾಗ ಕರ್ಕೊಂಡ್ಬರ್ತೀನಿ ಅದು ಹಿಂದಿಂದ ಕಸ ಆಗಿಬೇಕು ಒಂದು ಚಾರ್ಜ್ ಮಾಡ್ತೀನಿ ಸಂಜೆಗೆ ಹೆಂಗಾದ್ರೂ ಗಾಡಿ ಮನೆಗೆ ಸಲಹೆ ಹೋಗ್ತಿ ಆರಾಮಿಲ್ಲ ಹಾಂ ಆರಾಮಿಲ್ಲ ಕೃತಿ ಮಲ್ಕೊಂಡು ಜ್ವರ ಕಮ್ಮಿ ಐತಿ ಸ್ವಲ್ಪ ಆಗಿ ಅಲ್ಲ ಇಲ್ಲ ಅನ್ನ ಹೊರಗಲ್ಲ ಬೆಳಿಗ್ಗೆ ನೋಡ್ಕೊಂಡು ಈಗ ಹೋಗುದು ಹ್ಞೂ ಕಷಾಯ ಮಾಡತ್ತೀನಿ ಕಹಿ ಐತಿ ಏನಾಗಲ್ಲ ಸ್ವಲ್ಪ ಬಿಡಿ ಆರಾಮಾಗುತ್ತೆ ನೀ ಕುಡಿದ ನಡ್ಕೊ ಕಾಯ್ತಾ ನೀವು ನನ್ನ ಮಾತಾಡಿ ಅಮ್ಮ ಏನಾಗುತ್ತೆ ಇಲ್ಲ ನಾಳೆ ಒಂದು ಯಾವ ನಂಬರ್ ಅಮ್ಮ ಏನಂತ ಅಮ್ಮ ನಾನು ಸರ್ಕಾರ ಕೊಡು ಮಗಳಿಗೆ ರಾಮತ್ತು ಹಾಂ ಆಯ್ತು ಸ್ವಲ್ಪ ಶಾಲೆಗೆ ಹೋಗ್ಯಾರ ಹೌದು ಮತ್ತು ಮಗ ಬರ್ತಾ ಇಲ್ಲ ಬರ್ತಾನೆ ಕಾಲೇಜ್ ಮುಗಿಸಿ ಹೊತ್ತತ್ರ ಇನ್ನೂ ಬಂದಿಲ್ಲ ಬರ್ತೀನಿ ಅವಾಗ ಹುಡುಗ ಕಡೆ ಬರತ್ತಾನು ಅವರೇ ಪಾಠ ಇವ ಪಾರ್ಥ ಏನಪ್ಪ ಬಂದಿಲ್ಲ ಬನ್ನಿ ಹತ್ತ ಇಲ್ರಿ ಕಾಲೇಜ್ ಅಂತ ಇರ್ತದಲ್ರಿ ಆರಾಮದಿ ಹಾಂ ಆರಾಮ ನೋಡ್ರಿ ನೀವು ಮಾತಾಡ್ತೀರಿ ಹಾಂ ಆಯ್ತು ನೀವು ಆರಾಮ್ರಿ ನಾನು ಆರಾಮದಿಲ್ಲ ಮತ್ತು ಕಾಲೇಜ್ ಸರಿ ಇತ್ತಲ್ಲ ಹಾಂ ಕಾಲೇಜ್ ಆಗ್ತದೆ ಯಾವ ಕಾಲೇಜಿನಿಂದ ಇದು ಬಾಳೆಹೊನ್ನೂರು ಇಂಜಿನಿಯರಿಂಗ್ ಕಾಲೇಜ್ ಹೌದು ಕಳಿಸಲ್ಲ ಹಾಂ ಸರಿ ಸ್ಟಡಿ ಲೋನದು ಇದ್ದಿದ್ದು ಗೊತ್ತಿತ್ತು ನಿಮ್ಗೆ ಸ್ಟಡಿ ಲೋನು ಅದು ಹಾಕಿದ್ದೆ ರೀ ಅದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನತ್ತಾರೆ ರೀ ಅಕಸ್ಮಾತ್ ಇನ್ನೂ ಅರ್ಜೆಂಟಾಗಿ ಬೇಕಾಗಿತ್ತು ನಮಗೂ ಹೇಳು ಆಯ್ತು ನಿಮ್ಮ ಮಮ್ಮಿ ಅಂತ ನಂಗೆ ಏನು ಹೇಳಂಗಿಲ್ಲ ನಾನೇ ಸಹಾಯ ಮಾಡ್ತೀನಿ ಹಾಂ ರೊಕ್ಕ ಅದು ಬೇಕಾದ್ರೆ ನನ್ನ ಕೇಳಿದ್ ಬನ್ನಿ ಮಮ್ಮಿ ನೀವು ಕೇಳಕ್ಕೆ ಹೋಗಬೇಡ
ನಾನು ನೀವು ಮೇಲೆ ಕೇಳ್ಕೊ ಹಾಂ ಹಾಂ ಕಾಳಿಗೆ ಮತ್ತು ನಾನು ಬಂದು ಬಾತ್ ಚಾ ಕುಡಿಯೋಂತೆ ಇಲ್ಲ ಅಂಟ್ರಿ ತಂಗಿ ಒಬ್ಬಾಕಿ ಅದಾರ ಮಮ್ಮಿ ಲೇಟ್ ಆಗತ್ತೆ ನಾ ಹೋಗ್ತೀವಿ ಬಡ್ದು ಮತ್ತು ಮನೆಗೆ ಆಯ್ತು ರೀ ಬನ್ನಿ ಆಯ್ತು ಹಲೋ ಯಾರು ಹಾಂ ಹೇಳಿ ಹಾಂ ನಮಸ್ತೆ ಇಲ್ರಿ ಅವ್ರು ನಿಮ್ಗೆ ಏನು ಹೇಳಿದ್ರಿ ಹೌದ್ರಿ ಮತ್ತು ಎಕ್ಸಾಮ್ ಹೆಂಗಾಗಿ ಅಂತೀರಿ ಅವ್ರಿಗೆ ಹಾಂ ಕರೆ ಅವ್ರು ಹೇಳಿದ್ರಿ ಮತ್ತು ಎಕ್ಸಾಮ್ ಚೆನ್ನಾಗಿದ್ದಾವೆ ಅಂತ ಹೇಳಿ ಹಾಂ ರೀ ಹೌದ್ರಿ ಎಷ್ಟು ಗಂಟೆಗೆ ಐತಿ ಹೌದು ಆಯ್ತು ನಮಸ್ಕಾರ ಬಾಯ್ ಬಾಯ್ ಏನು ಮಾಡ್ತಿದ್ವಿ ನಾಳೆ ಏನೈತಿ ಕಾಲೇಜ್ ಏನಿಲ್ಲ ಬರೀ ಟೀಚರ್ ಕಾಲ್ ಮಾಡಿದ್ದಾನೆ ಅಂತ ಮಾಡಿದ್ರಲ್ಲ ನಾಳೆ ಪೆನ್ಸಿಲ್ ಐತಂತ ಕರೆ ಎಕ್ಸ್ಪ್ಲೇನ್ ಹಾಕೋದಿಲ್ಲ ಮತ್ತೆ 2 ಸಬ್ಜೆಕ್ಟ್ಗಳು ಫೇಲ್ ಆಗಿದೆ ಅಂತ ಏನೈತಿ ಹೇಳ್ತಾರೆ ಮೊಬೈಲ್ ಬಿಟ್ಟು ಫಸ್ಟ್ ನಾನು ಬಿಡಿ ಮತ್ತೆ ಆಯ್ತು ಏನೈತಿ ನಾಳೆ ಕಾಲೇಜ್ ಬರೋದು ಪೇರೆಂಟ್ಸ್ ಐತಂತ ಸಬ್ಜೆಕ್ಟ್ಗಳು ಫೇಲ್ ಆಗಿ ಅಂತ ಹೇಳಿಸ್ಬಿಟ್ಟಿದ್ದಾರೆ ಯಾಕೆ ಮತ್ತೆ ಸ್ಟಡಿ ಬಂದು ಹೇಳಕ್ಕೆ ಚಲೋ ಎಕ್ಸಾಮ್ ಆಗ್ತದೆ ಅಂದ್ರೆ ಓದ್ಬೇಕಲ್ಲ ಮೊದಲಿಂದ ಓದ್ತಿದ್ದೀನಿ ಯಾಕೆ ಹೇಳಿಲ್ಲ ಹೇಳಿದ್ರೆ ನಂಗೆ ಹೇಳ್ಬೇಕಲ್ಲ ಮೊದಲ ಟೀಚರ್ಗಳ ಹೇಳ್ಬೇಕು ಹೇಳ್ತೀವಿ ಅಂತ ಹೇಳಿ ನಿಮ್ಮ ಪಪ್ಪ ಎಷ್ಟು ಕಷ್ಟ ಆಗ್ತದೆ ಅದು ರೆಸಿಡೆನ್ಸ್ ಮುಂದುವರೆದು ನಿನಗೆ ಫೀ ಕಟ್ಟಕತ್ತದ ನೀವು ಓದ್ಬೇಕಲ್ಲ ಮತ್ತೆ ನೀನು ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಈ ಮೊಬೈಲಿಂದಲೇ ಹಾಳಾಗತ್ತೆ ನೀವು ಬರೀ 24/7 ಬರೀ ಮೊಬೈಲೇ ಇಟ್ಕೊಂಡು ಓದ್ಕೊಂಡು ಚೆನ್ನಾಗಿ ಏನ್ ಮಾಡತ್ತೀರಿ ಇಲ್ಲಿ ನೋಡಿ ಹೈವೇ ಮೇಲೆ 4 ಮಂದಿ ಆಕ್ಸಿಡೆಂಟ್ ಆಗಿ ಸತ್ತಾರೆ. ಹೌದು ನೀವು ಯಾವಾಗ ಪೇಪರ್ ನೋಡ್ಕೊಂತೀರಿ ನೋಡಿ ಏನಾದಂತ ಮಾಡಕ್ಕಾಗ್ತದೆ ಯಾಕೆ ಏನಾಯ್ತು? ಅವ್ರು ಹಿಂದಿನ ಸಲ 2 ಎಕ್ಸಾಮ್ದಾಗ ಫೇಲ್ ಆಗ್ಯಾನಂತ್ರಿ ಅವ್ರ ಟೀಚರ್ ಕಾಲ್ ಮಾಡಿದ್ರು ಪೇರೆಂಟ್ಸ್ ಮೀಟಿಂಗ್ ಐತಿ ಬರ್ರಿ ಅಂತ ಮತ್ತೆ ನಾವು ಬುದ್ಧಿ ಹೇಳಿದ್ವಿ ಹ್ಞೂ ಅಂತ ಹೇಳಿದ ನಾವು ಮತ್ತೆ ಈಗೂ ಸಲ ಫೋನ್ ಹಚ್ಚಿದಾರೆ ಫೇಲ್ ಆಗ್ಯಾನ ಬರ್ರಿ ಅಂತ ಏನ್ ಹೇಳ್ತೀರಿ ನೋಡ್ರಿ ಎಲ್ಲದ ನಾವು ಏನಾಯ್ತು? ಕಾಲೇಜಿಂದ ಕಂಪ್ಲೇಂಟ್ ಬಂದಿತ್ತು ನನಗೆ ಎಕ್ಸಾಮ್ ಸಲುವಾಗ ಎಕ್ಸಾಮ್ ಮಾಡಿ ಕಡಿಮೆ ಬಿದ್ದಾವ ಅಂತ ನಿಂಗ ಯಾಕೆ ಕಡಿಮೆ ಬಿದ್ದಾವು? ಎಕ್ಸಾಮ್ದಾಗ ಮಾರ್ಕ್ ಯಾಕೆ ಕಡಿಮೆ ಬಿದ್ದು ಅಂತ ಬಗ್ಗೆ ಹೋಗಿ ಕೇಳ್ದ ಅವ್ರು ಹೇಳ್ತಾರೆ ಸೀರಿಯಸ್ ಕಟ್ಟೆ ಗೊತ್ತೈತ್ ನನಗ ಇನ್ನೂ ಇದ್ದಿಲ್ಲ ಅವಾಗ ಅದು ಏನ್ ಮಾಡೋದಿ ಫೋನ್ದಾಗ ಫೋನ್ ತಗೋ ಕೊಟ್ಟಿದ್ದೆ ಫೋನ್ ಫೋನ್ ಕ್ಲಾಸ್ ಹಿಂಗಲ್ಲ ನೀವು ಬರ್ಬೇಡ ಅಂತ ಮತ್ತೆ ಸಲ ಹಿಂಗ ಆಗತ್ತಿದ್ದಾರೆ ಈಗ ನಾಳೆ ನಾವು ಬರಾವದೀವಿ ಏನ್ ಆಗ್ತಿದೆ ಅಲ್ಲಿ ನೋಡೋಣ ಕೊಟ್ಬಿಡ ಮೊಬೈಲ್ ನಾಳೆ ಏನ್ ಆಗ್ತಿದ್ ನೋಡೋಣ. Okay, students, today's topic is nothing but protein. Okay, as we all know that ribosome, it is a protein factory. You know, ribosome synthesizes the protein. And we know how many amino acids
unite to form a protein. 12 amino acids unite to form a protein, right? Rohan, what are you doing there? Are you using mobile, right? Stand up. How many times should I tell you? Don't use mobile while class going on. By the way, you called your parents yesterday, right? Where are they? Huh? Where are they? Go and get back with your parents. Just get us from your class. Yes? Okay. ಕಾಲ್ ಮಾಡಿದ್ದೆ ಅನಿಸ್ತಿದ್ದಾರ ನಿಮ್ಗೆ ಅವ್ರಿಗೆ ಮಾಡಿದ್ವಿ ಅದೇ ನಾವು ಮತ್ತೆ ಸ್ಟಡಿ ಮಾಡ್ಕೊ ಅಂತ ಹೇಳಿ ಆಯ್ತು ನಾನು ಎಕ್ಸಾಮ್ ಶುರು ಮಾಡಿದ್ರು ಬಟ್ ಕಾಲೇಜಿಂದ ಕಾಲ್ ಬಂದಿದೆ ಅಂತ ಹೇಳಿದ್ರೆ ನೀವು ಆಸ್ ಅ ರೆಸ್ಪಾನ್ಸಿಬಲ್ ಪ್ಯಾರೆಂಟ್ ಆಗಿ ಬರ್ಬೇಕಿತ್ತು ಇಟ್ಸ್ ಓಕೆ ಬಂದಿಲ್ಲ ಅಂದ್ರು ಬಟ್ ಭಾಳ ಇದು ಮಾಡೋದು ಮಾರ್ಕ್ಸ್ ಭಾಳ ಕಡಿಮೆ ಅಂದ್ರೆ ಎರಡು ಬ್ಯಾಕ್ಲಾಗ್ ಹಾ ಎರಡು ಬ್ಯಾಕ್ಲಾಗ್ ಕ್ಲಾಸ್ ಆಗಿದ್ದು ಒಂದು ಬ್ಯಾಕ್ಲಾಗ್ ಲಾಸ್ಟ್ ಆಗಿದ್ದು ಒಂದು ಬ್ಯಾಕ್ಲಾಗ್ ಮೆಂಟಲ್ ಕಾಲ್ ಮಾಡಿರ್ತಾರೆ ನಿಮ್ಗೆ ಅದು ನೀವು ಇದು ಮಾಡ್ಬೇಕಿತ್ತು ಇಟ್ಸ್ ಓಕೆ ಬಟ್ ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಪ್ಯಾರೆಂಟ್ಸ್ ಮೀಟಿಂಗ್ ಇದ್ದಾಗ ನೀವು ಮಿಸ್ ಮಾಡಕ್ ಹೋಗ್ಬೇಡ್ರಿ ಸರ್ ಬಂದು ಕೇಳ್ರಿ ಒಂದು ಏನೈತೆ ಗ್ರೋತ್ ಹೇಗೈತಿ ಆಮೇಲೆ ಅಟೆಂಡೆನ್ಸ್ ಅಂತೂ ಬಹಳ ಶಾರ್ಟೇಜ್ ಐ ಕಾಂಟ್ ಇವನ್ ಅಲೌಡ್ ಟು ಸಿಟ್ ಇನ್ ಎಕ್ಸಾಮ್ ಆಲ್ಸೋ ಅಷ್ಟೆಲ್ಲ ಬರ್ತಾರೆ ಏನಪ್ಪ ಅಟೆಂಡೆನ್ಸ್ ಅಂತೂ ಬಹಳ ಕಡಿಮೆ ಐತಿ ಕಾಲ್ ಬಂದಿರ್ತೈತೆ ಮೇಡಮ್ ಅಟೆಂಡೆನ್ಸ್ ಶಾರ್ಟೇಜ್ ಇದ್ದಾಗ ಬಟ್ ನೋಡ್ರಿ ಅದನ್ನ ಮಾಡ್ತಾರೆ ತಗೋರಿ ಹಾ ನಾನು ಒಂದು ನೋಡ್ತಿರ್ತೀನಿ ಗ್ರೋತ್ ಹೆಂಗ್ ಆಗತೈತಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ ನೀವು ಅಟೆಂಡ್ ಆಗದೆ ಪೇರೆಂಟ್ಸ್ ಮೀಟ್ ಇದ್ದಾಗ ಲಕ್ಷ ಬರೀ ಯು ಕ್ಯಾನ್ ಅಟೆಂಡ್ ದ ಕ್ಲಾಸ್ ಓಕೆ ನೀವು ಪೇರೆಂಟ್ಸ್ ಮೀಟ್ ಇದ್ದಾಗ ಹತ್ತಾಕ್ ಹೋಗ್ಬಾರ್ರಿ ಒಂದು ಅಟೆಂಡ್ ಮಾಡ್ರಿ ಪೇರೆಂಟ್ಸ್ ಮೀಟ್ ಯಾಕಂದ್ರೆ ಗೊತ್ತಾಗ್ತೈತೆ ಹೆಂಗೈತಿ ಗ್ರೋತ್ May I come in? Yes, come in. Thank you, sir. Thank you, ma'am. Rohan Kamal, right? Yes, ma'am. Okay. Tell me about yourself. My name is Rohan Kamar and I am from SC Vadakutal College from CS branch. My hobbies are traveling and reading novels. You are from computer science branch, no? Yes, ma'am. Then tell me what is computer science? Computer science is the study of computers and computational systems. Tell me what is the purpose of hash table? Don't know, ma'am. Can you differentiate between array and linked list? No, ma'am. What are the principle of OOPS? No. You don't know? Okay. You should improve your languages. Better luck for next time. You can do now. Thank you. May I come in, ma'am? Yes, coming. Take your seat. So, Partha BS, no? Okay. You are from computer science branch. Yes, ma'am. Okay. Tell me about yourself. My name is Partha. I am from CVIT. My department is Computer Science and Engineering. And my strengths are good listening and learning skill, and I am good team leader. You are from computer science branch, no? Yes, ma'am. Okay, then tell me what is computer science? Computer science is the study of computers and computational. Do you know anything about Java? Then tell me what are the principle of OOPS? Principles.
abstraction, polymorphism, inheritance, encapsulation. How many languages did you? Ma'am, I am good at C++, Java, and artificial intelligence. You know about artificial intelligence, no? Then tell me, what is artificial intelligence? Artificial intelligence is the science of making a machines that can think like humans. Can you tell me full form of SDLC and it works? Ma'am, SDLC is the software development life cycle, and it is used to reduce the risk in the projects. Okay. If you have to learn a new program language for this job, Yes, ma'am, I want to upgrade my skills according to company requirements. I think you have knowledge in some languages. All the best for your career. You can do now. Okay, thank you, ma'am. ಸಾರ್ಥಕತೆಯ ಜೀವನದ ನಿಗೂಢ ರಹಸ್ಯ ಶಿಕ್ಷಣ. ನಾವು ಸಾರ್ಥಕತೆಯ ಜೀವನ ಸಾಗಿಸಬೇಕೆಂದರೆ ಶಿಕ್ಷಣದ ಮೊರೆ ಹೋಗಲೇಬೇಕು. ನಮ್ಮ ಜೀವನದ ದಾರಿ ಮಂಕು ಎಂಬ ಮಂಜಿನಿಂದ ಮರೆಯಾಗಿರುತ್ತದೆ. ಶಿಕ್ಷಣದ ಬಿಸಿ ತಗುಲಿದಾಗ ಮರೆಯಾಗಿರುವ ದಾರಿ ಕ್ಷಣಿಕದಲ್ಲೇ ಕಂಡುಬರುವುದು. ಪ್ರತಿಯೊಂದು ವ್ಯಕ್ತಿಯ ಭವಿಷ್ಯವನ್ನು ವಿಕಸನಗೊಳಿಸುವ ಶಕ್ತಿ ಸಾಮರ್ಥ್ಯ ಶಿಕ್ಷಣದಲ್ಲಿದೆ. ಹಾಗಾಗಿ ಶಿಕ್ಷಣದ ಮೌಲ್ಯ ಅಪಾರ. ಇಲ್ಲಿ ಪಾರ್ಥನ ಭವಿಷ್ಯ ಬದಲಾಯಿತು ಶಿಕ್ಷಣದ ಮೊರೆ ಹೋಗಿದ್ದಕ್ಕೆ. ರೋಹನನ ಭವಿಷ್ಯವೇ ಬರುಡಾಯಿತು ಶಿಕ್ಷಣದ ಮೊರೆ ಹೋಗದ್ದಕ್ಕೆ. ಅಮ್ಮನಿಗೆ ಭರವಸೆಯ ಬೆಳಕಾಗಿ, ಮುದ್ದು ತಂಗಿಗೆ ಆಸರೆಯ ಅಪ್ಪನಾಗಿ, ಬದುಕಲ್ಲಿ ಬೆಂದು ನೋವು ತಿಂದು ಮೇಲೆ ಬಂದಿರುವ ಪಾರ್ಥನ ಕತೆ ಒಂದು ಕಡೆಯಾದರೆ, ಶಿಕ್ಷಣದಿಂದ ದೂರುಳಿದು ಅಮ್ಮ ಅಪ್ಪನಿಗೆ ಭಾರವಾಗಿ ಕೆಲಸಕ್ಕೆ ಅಲದಾಟ ಪರದಾಟ ಮಾಡುತ್ತಿರುವ ರೋಹನನ ಕತೆ ಒಂದು ಕಡೆ.